ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಮತಿ ನವೀನ ಕನ್ನಡ ಲಾಗ್ಸ್. ನಾನು ನಿಮ್ಮ ನವೀನ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಇದು ನಮ್ಮ ಮನೆಯವ್ರು ಶಬರಿಮಲೆಯಿಂದ ವಾಪಸ್ ಬಂದ್ರಲ್ಲ ಆ ದಿನದ ವಿಡಿಯೋ, ಮತ್ತು ನೆಕ್ಸ್ಟ್ ಡೇ ನಾವು ಮೈಸೂರಿಗೆ ವಾಪಸ್ ಬಂದಿದ್ದ ದಿನದ ವಿಡಿಯೋ ಆಗಿರುತ್ತದೆ ಸ್ನೇಹಿತರೆ. ಇವತ್ತು ಬೆಳಿಗ್ಗೆನೇ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರು ಬರೋ ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮುಗ್ಕೋಬೇಕು, ಮನೆ ಕ್ಲೀನಿಂಗ್ ಎಲ್ಲ ಆಗಿರಬೇಕು ಅಂತ ಕೆಲಸ ಎಲ್ಲ ಶುರು ಮಾಡಿದ್ದೀನಿ. ಕೆಲಸ ಅದ್ರ ಪಾಡ್ಗೆ ಅದು ನಡೀತಾ ಇರಲಿ, ನೋಡ್ತಾ ಇರಿ. ಆದರೆ ಇವತ್ತೊಂದು ವಿಚಾರದ ಬಗ್ಗೆ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ತುಂಬ ಅನಿಸ್ತಾ ಇತ್ತು ನನಗೆ, ಮಾತಾಡಬೇಕು ಆ ವಿಚಾರನ ಅಂತ. ಅದೇನಪ್ಪ ಅಂದರೆ, ನಾವು ಇವಾಗ ನ್ಯೂಸು ಅದರಲ್ಲೆಲ್ಲ ಕೇಳ್ತಾ ಇರ್ತೀವಿ. ಎಷ್ಟೊಂದು ಜನ ಹೆಣ್ಮಕ್ಳು ಕುಟುಂಬ ಇರುತ್ತೆ, ಮಕ್ಕಳಿರ್ತದೆ, ಅಂಥವ್ರನ್ನೆಲ್ಲ ಬಿಟ್ಟು ಯಾವುದೋ ಒಂದು ಆಮಿಷಕ್ಕೆ ಒಳಗಾಗಿ ಇಡೀ ಫ್ಯಾಮಿಲಿನೇ ಬಿಟ್ಟು ಹೊರಟ್ಬಿಡ್ತಾರೆ. ಇಂಥವ್ರು ಇರ್ತಾರಾ ಅಯ್ಯೋ ಅಂತ ಮಾತಾಡ್ತಿರ್ತೀವಲ್ವ. ಆದರೆ ನಾನು ಹೇಳೋ ಒಬ್ಬ ತಾಯಿ ಬಗ್ಗೆ ಕೇಳಿದ್ರೆ ನೀವು ಮನಸ್ಸು ನಿಜವಾಗ್ಲೂ ಕರಗುತ್ತೆ. ಏನಕ್ಕೆ ಗೊತ್ತಾ? ಆ ತಾಯಿ ನಮ್ಮ ಜಿಲ್ಲೆಯವರಲ್ಲ, ಬೇರೆ ಜಿಲ್ಲೆಯವರು. ನನಗೆ ಗೊತ್ತಿರೋಂಗೆ ಉತ್ತರ ಕರ್ನಾಟಕ ಅನ್ಕೋತೀನಿ. ಅಲ್ಲಿಂದ ಮೈಸೂರಿಗೆ ಬಂದು ಸೆಟ್ಲ್ ಆಗಿದ್ದಾರೆ. ಏನಕ್ಕೆ ಅಂದರೆ ಅವ್ರ ಮಗನಿಗೋಸ್ಕರ. ಅವ್ರು ನನಗೆ ಇತ್ತೀಚೆಗೆ ಪರಿಚಯ ಆದರು. ಆದರೆ ಪರಿಚಯ ಆದಮೇಲೆ ಅನ್ನಿಸ್ತು, ಎಂಥ ಒಳ್ಳೆ ವ್ಯಕ್ತಿನ ಪರಿಚಯ ಆದೆ ಅಲ್ವಾ, ಈ ಥರ ತಾಯಂದರು ಇರ್ತಾರ ಅಂತ ಅನ್ನಿಸ್ತಾ ಇತ್ತು ನನಗೆ. ಯಾಕೆ ಅಂದರೆ ಅವ್ರ ಮಗ ಒಬ್ಬ ವಿಶೇಷ ಮಗು. ಅವ್ನಿಗೆ ಬೇಕಾಗಿದ್ದಂಥ ಪ್ರಾಪರ್ ಎಜುಕೇಷನ್ ಆಗಲಿ, ಆ ಸಿಸ್ಟಮ್ ಆಗಲಿ ಅವ್ರ ಜಿಲ್ಲೆಯಲ್ಲಿ ಇಲ್ವಂತೆ. ಅದರಿಂದ ಅವರಿಗೆ ಯಾರೋ ಒಬ್ಬರು ಮೈಸೂರಿನ ಒಂದು ಸಂಸ್ಥೆ ಬಗ್ಗೆ ಸಜೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಅವ್ರು ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿನ ಡಾಕ್ಟ್ರು ಅವ್ರ ಮಗನ ವಿಶೇಷ ಮಕ್ಕಳ ಸ್ಕೂಲಿಗೆ ಸೇರಿಸ್ಬೇಡಿ, ನಾರ್ಮಲ್ ಮಕ್ಕಳ ಸ್ಕೂಲಿಗೆ ಸೇರಿಸಿ, ಆವಾಗ ಅವನು ಸ್ವಲ್ಪ ಇಂಪ್ರೂವ್ ಆಗ್ತಾನೆ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಇಲ್ಲೊಂದು ಶಾಲೆಗೆ ಸೇರಿಸ್ಕೊಂಡಿದ್ದಾರೆ. ಆದರೆ ಆಕೆಗೆ ಏನು ಚಿಂತೆ ಗೊತ್ತಾ? ಇಲ್ಲಿ ಅವ್ರ ಮಗನ್ನ ಅಷ್ಟು ಕಾಳಜಿ ಮಾಡಲ್ಲ, ಅವ್ರ ಮಗನ್ನ ಓದಿಸಲ್ಲ, ಅವ್ನಿಗೆ ಟೈಮ್ ಕೊಡಲ್ಲ. ನಾವೇನು ಫೀಸ್ ಕಟ್ಟಿದ್ರೂ ಅಷ್ಟೇ, ಮಾಡಿದ್ರೂ ಅಷ್ಟೇ ಅಂತ ತುಂಬ ಬೇಜಾರು ಮಾಡ್ಕೋತಾ ಇದ್ರು. ಆಕೆ ಹೇಳ್ತಿದ್ದ ಮಾತುಗಳನ್ನ ಕೇಳಿದ್ರೆ ನಿಜವಾಗ್ಲೂ ಕಣ್ಣೀರು ಬರುತ್ತೆ. ಯಾಕಂದರೆ ಅವ್ರು ಏನು ಹೇಳ್ತಿದ್ರು ಅಂದರೆ, ನನ್ನ ಮಗ ರ್ಯಾಂಕ್ ಬರೋದು ಬೇಡ ಮೇಡಮ್, ಅಥವಾ ಅವ್ನು ನನಗಿನ್ನೇನೋ ಮಾಡೋದು ಬೇಡ, ಅವ್ನು ನನ್ನ ಜೊತೆ ಅಮ್ಮ ಅಂತ ಮಾತಾಡಿದ್ರೆ ಸಾಕು, ನನ್ನನ್ನು ರೆಕಗ್ನೈಸ್ ಮಾಡಿದ್ರೆ ಸಾಕು. ಈಗ ನಿಮ್ಮ ಮಕ್ಕಳೆಲ್ಲ ಹೆಂಗೆ ಸ್ಕೂಲಿಗೆ ಹೋಗಿದ್ದು ಬಂದರೆ, ಎಲ್ಲೋ ಹೋಗಿದ್ದು ಬಂದರೆ ಅವರ ವಿಚಾರಗಳನ್ನ ಹಂಚ್ಕೋತಾರೆ, ಅಥವಾ ಅವತ್ತೇನು ನಡೀತು ಅಂತ ನಿಮ್ಮ ಹತ್ರ ಹೇಳ್ಕೊತಾರೆ. ಆ ಥರ ಅವನು ಕೂಡ ಆಗಬೇಕು. ಅವನನ್ನು ರೆಕಗ್ನೈಸ್ ಮಾಡಿ ಆ ಥರ ಅವತ್ತಾಗಿದ್ದೆಲ್ಲ ಒಳ್ಳೆಯದಾಗಲಿ, ಏನೇ ಆಗಲಿ, ಖುಷಿ ಅಥವಾ ಬೇಜಾರು ಪ್ರತಿಯೊಂದನ್ನು ನನ್ನ ಜೊತೆ ಹೇಳ್ಕೋಬೇಕು. ಆ ಥರ ಆಗಬೇಕು ನನ್ನ ಮಗ ಅಂತ ಅವ್ರು ಹೇಳುವಾಗ ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗ್ತಿತ್ತು. ಏನಕ್ಕಂದರೆ ನಾವು ಇಷ್ಟು ಚೆನ್ನಾಗಿರೋ ಮಕ್ಕಳನ್ನೇ ಒಂದೊಂದು ಸಲ ನೋಡ್ಕೊಳಕ್ಕಾಗಲ್ಲ. ಒಂದು ಪೇಷನ್ಸ್ ಕಮ್ಮಿ ಆಗುತ್ತೆ. ಮಕ್ಕಳ ಮೇಲೆ ರೇಗ್ತಿರ್ತೀವಿ, ಅಥವಾ ಸರಿಗೆ ಓದಲಿಲ್ಲ, ನೀನು ಸರಿಯಾಗಿ ಮಾರ್ಕ್ಸ್ ತೆಗಿಲಿಲ್ಲ, ಹಾಗೆ ಹೀಗೆ ಅಂತ ನಮ್ಮ ಮಕ್ಕಳ ಮೇಲೆ ಕಂಪ್ಲೇಂಟ್ ಮಾಡ್ತಾನೆ ಇರ್ತೀವಲ್ವ. ಆದರೆ ಆ ಥರ ತಾಯಂದರು ನಿಜವಾಗ್ಲೂ ಅವ್ರಿಗೆ ಕೈ ಮುಗಿಬೇಕು. ನಾವು ಆ್ಯಡ್ಸ್ ಆಫ್ ಕೂಡ ಹೇಳ್ಬೇಕು ಅವರಿಗೆ. ಅಷ್ಟು ಪೇಷನ್ಸ್ ಇಟ್ಕೊಂಡು ಆ ಮಕ್ಕಳನ್ನ ನೋಡಿಕೊಂಡು ಇಂಥದ್ದೊಂದು ಭರವಸೆ ಇಟ್ಕೊಂಡು ಬದುಕ್ತಾ ಇರ್ತಾರೆ ಅಲ್ವ ಅವರು. ಯಾವತ್ತೋ ಒಂದಿನ ನನ್ನ ಮಗ ಸರಿ ಹೋಗ್ತಾನೆ, ಎಲ್ಲ ಮಕ್ಕಳ ರೀತಿ ಆಗ್ತಾನೆ, ನನ್ನ ಮಗ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾನೆ, ಅಟ್ಲೀಸ್ಟ್ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಬೇಡ, ಅವ್ನು ನೋಡ್ಕೊತಾನೆ, ಆ ಥರ ಆಗಲಿ ನಮ್ಮ ಮಗ ಅಂತ ಕಾಯ್ತಿರ್ತಾರಲ್ಲ ಆ ತಾಯಂದ್ರಿಗೆ ನಿಜವಾಗ್ಲೂ ಇಲ್ಲಿಂದ ಕೈ ಮುಗಿತೀನಿ. ಯಾಕಂದರೆ ದೇವರೇ ಯಾಕೆ ಈ ಥರ ಮಕ್ಕಳನ್ನ ಕೊಟ್ಟೆ? ಇರೋದೇ ಒಂದು ಬದುಕಲ್ವಾ. ಇಂಥ ಬದುಕಿನಲ್ಲಿ ಅವರು ಒಂದು ಖುಷಿಯಾಗಿ ಬದುಕಬೇಕು. ಅಂಥವ್ರಿಗೆ ಯಾಕೆ ಈ ಥರ ಶಿಕ್ಷೆ ಕೊಟ್ಟೆ ಅಂತ ನಿಜವಾಗ್ಲೂ ಆ ದೇವ್ರನ್ನ ಶಪಿಸ್ತೀನಿ ನಾನು. ಅಂಥ ತಾಯಂದ್ರನ್ನು ನೋಡಿದಾಗ ದೇವರೇ ಆ ತಾಯಂದ್ರಿಗೆ ಶಕ್ತಿ ಕೊಡು ಮಕ್ಕಳು ನೋಡ್ಕೊಳ್ಳಿಕ್ಕೆ, ಹಾಗೆ ಆ ಮಕ್ಕಳ ಭವಿಷ್ಯನೂ ಚೆನ್ನಾಗಿರಲಿ ಅಂತ ಆ ದೇವ್ರ ಹತ್ರ ಬೇಡ್ಕೋತೀನಿ. ಹಲೋ ಸ್ನೇಹಿತರೆ, ಇವಾಗ ಬೆಳಗಿನ ಪೂಜೆ ಎಲ್ಲ ನೋಡಿದ್ರಿ ಅಲ್ವಾ? ಮನೆ ಕ್ಲೀನಿಂಗು ಪೂಜೆ ಎಲ್ಲ ನೋಡಿದ್ರಿ. ಇವಾಗ ಟೈಮು 10-10:30 ಆಗೈತೆ ಅನಿಸುತ್ತೆ. ನಾನು ತಿಂಡಿ ಮಾಡ್ತಾಯಿದ್ದೀನಿ, ಮತ್ತು ನನ್ನ ಮಗಳಿಗೆ ಸಾಂಬಾರು ಮಾಡಿಕೊಟ್ಟು ಕಳಿಸ್ತಾಯಿದ್ದೀನಿ ಮೈಸೂರಿಗೆ. ಚಿಕ್ಕ ಮಗಳು ನಿನ್ನೆನೇ ನಮ್ಮ ಅಮ್ಮನ ಜೊತೆ ಹೊರಟ್ಲು. ಇವಳು ಇವಾಗ ಹೊರಡ್ತಾಳೆ, ಇವಳನ್ನು ಬಸ್ ಹತ್ಸಿ ಬರಬೇಕು. ನೋಡಿ, ತಿಂಡಿ ಚಿತ್ರಾನ್ನ ಮಾಡಿದ್ದೀನಿ, ಮತ್ತು ಇಲ್ಲಿ ಸಾಂಬಾರು, ಬೇಳೆ ತರಕಾರಿ ಹಾಕಿ ಸಾಂಬಾರು ಮಾಡಿದ್ದೀನಿ. ಅಲ್ಲಿ ನಮ್ಮ ಅಮ್ಮನಿಗೆ ಹೇಳಿದ್ದೆ, ನೀನು ಸಾಂಬಾರು ಮಾಡಬೇಡ, ನಾನು ಕೊಟ್ಟು ಕಳಿಸ್ತೀನಮ್ಮ ಅಂದ್ಬಿಟ್ಟು. ಇವಾಗ ನಾನು ದೊಡ್ಡ ಮಗಳು ಹೊರಡ್ತಿದ್ದಾಳೆ ಮೈಸೂರಿಗೆ. ಅವಳ ಹತ್ರ ಪ್ಯಾಕ್ ಮಾಡಿ ಕಳಿಸ್ಬೇಕು ಸ್ನೇಹಿತರೆ. ಹಾಗೆ ನೋಡಿ ನನ್ನ ಅಡುಗೆ ಮನೆ ಹೆಂಗಾಗಿದೆ ಅಂತ. ಅವಳನ್ನು ಬಸ್ ಹತ್ಸಿ ಬಂದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಸದ್ಯಕ್ಕೆ ತಿಂಡಿ ತಿಂದು ಆಮೇಲೆ ಅವಳನ್ನು ಕಳಿಸ್ಬಿಟ್ಟು ಬಂದು ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊತೀನಿ. ದೀಕ್ಷಾನ ಬಸ್ ಹತ್ತಿಸ್ಬಿಟ್ಟು ಬಂದು ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ನೋಡಿ, ಎಲ್ಲ ಕ್ಲೀನಾಗಿದೆ ನನ್ನ ಅಡುಗೆ ಮನೆ. ಮೊದಲು ಹೆಂಗಿತ್ತು, ಇವಾಗ ಎಷ್ಟು ನೀಟಾಗಿ ಆಗಿದೆ ಅಲ್ವಾ. ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ನಮ್ಮ ಮನೆಯವ್ರ ವಾಯ್ಸ್ ಕೇಳಿಸ್ತು. ಗೊತ್ತಾಯಿತು ಬಂದರು, ನಮ್ಮ ವಕೀಲ್ ಸಾಹೇಬರು ಬಂದರು ಅಂತ ಗೊತ್ತಾಯಿತು. ಅವ್ರನ್ನ ವೆಲ್ಕಮ್ ಮಾಡ್ತಾಯಿದ್ದೀನಿ.
ನೋಡಿ ಎಷ್ಟೊಂದು ಲಗೇಜ್ ಇಟ್ಕೊಂಡು ಪಾಪ ಬರ್ತಾ ಇದ್ದಾರೆ. ಫುಲ್ಲು ಸ್ಟ್ರೈನ್ ಆಗಿಬಿಟ್ಟಿದ್ರು. ಅವ್ರ ಖುಷಿ ನೋಡಿ, ಮನೆಗೆ ಬಂದುಬಿಟ್ಟೆ ಅಂತ ತುಂಬ ಖುಷಿ ಪಡ್ತಾಯಿದ್ರು. ಬಂದರು, ಬರ್ತಿದ್ದಂಗೆ ಒಂದು ಕಂಪ್ಲೇಂಟ್ ತಗೊಂಡೇ ಬಂದರು. ಯಾಕೆ ಬ್ಯಾಗ್ ಹರಿದೋಗಿರೋದು ಹಾಕ್ಬಿಟ್ಟಿದ್ಯಾ ನೀನು ಅಂತ. ನಾನು ಹಂಗೆ ಹಾಕ್ತೀನ, ತಾನೇ ಹರ್ಕೊಂಡು ಬಂದ್ಬಿಟ್ಟು ನನ್ನ ಮೇಲೆ ಹೇಳ್ತಾಯಿದ್ರು ನೋಡಿ. ಬಂದು ಫ್ರೆಶ್ನಪ್ ಆಗಿ ಈಗ ಪೂಜೆ ಮಾಡ್ತಿದ್ದಾರೆ. ಅವತ್ತೇ ಹೇಳಿದ್ನಲ್ಲ, ಅವ್ರ ದೀಪ ಹಚ್ಚೋಗಿರೋದು, ದೀಪ ಮತ್ತೆ ಬಂದು ನೋಡಿ ಪೂಜೆ ಮಾಡಬೇಕು ಅಂತ. ಈಗ ಅವರ ಆ ಕೆಲಸನ ಮುಗಿಸ್ತಾ ಇದ್ದಾರೆ ನೋಡಿ. ಇಲ್ಲಿಗೆ ಅವ್ರದ್ದೊಂದು ದೊಡ್ಡ ಜವಾಬ್ದಾರಿ ಮುಗೀತದೆ. ಇವತ್ತು ಪೂಜೆ ಮಾಡಿದ್ರೆ ದಯವಿಟ್ಟು ನನಗಿನ್ನು ತೊಂದರೆ ಕೊಡಬೇಡ ಅಂತ ಹೇಳ್ತಾಯಿದ್ರು. ನಮ್ಮ ಮನೆಯವರು ಪೂಜೆ ಎಲ್ಲ ಮುಗಿಸಿ ಅಲ್ಲಿ ತಗೊಂಡಿರೋ ಒಂದಷ್ಟು ಫೋಟೋಸು ಮತ್ತು ವೀಡಿಯೋ ಕ್ಲಿಪ್ಪಿಂಗ್ಸ್ ತೋರಿಸ್ತಾಯಿದ್ರು. ಅದನ್ನು ಕೂಡ ನನ್ನ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ. ಮುಂದೆ ಒಬ್ಬ ಹುಲಿರಾಯ ಬರ್ತಾನೆ. ಹುಲಿ ನೋಡಿ ಹೆದರ್ಕೊಂತಿರೋ ಇಲ್ವೋ, ಆದರೆ ಆ ಹುಲಿನ ನೋಡಿ ಅವ್ರು ಕೊಟ್ಟಿದ್ದಾರಲ್ಲ ಎಕ್ಸ್ಪ್ರೆಷನ್ನು, ಅದನ್ನ ನೋಡಿ ನಿಜವಾಗ್ಲೂ ನೀವು ಹೆದರ್ಕೋತೀರ, ನಾನು ಹೆದರ್ಕೋತೀನಿ. ತುಂಬ ಚೆನ್ನಾಗಿದೆ. ಹಾಗೆಯೇ ಇದು ನಾಗರಹೊಳೆ ಆನ್ ದಿ ವೇ ಬರುವಾಗ ತೆಗೆದಿರೋ ವೀಡಿಯೋ ಕ್ಲಿಪ್ಪಿಂಗ್ಸು. ಅಲ್ಲೇ ನಮ್ಮ ಹುಲಿರಾಯನೂ ಬರೋದು ನೋಡಿ. ಏನು ಓಡಿಸಿದಪ್ಪ ಇದೇನು ಮರಿಯೋ. ಇವರೇ ನೋಡಿ ನಮ್ಮ ಹೆಮ್ಮೆಯ ರಾಷ್ಟ್ರೀಯ ಪ್ರಾಣಿ ಹುಲಿ. ನೆಕ್ಸ್ಟ್ ಡೇ ಮಾರ್ನಿಂಗು ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂದು ಪುಟ್ಟ ರಂಗೋಲೆ ಬಿಟ್ಟು ದಿನನ ಶುರು ಮಾಡ್ತಾಯಿದ್ದೀನಿ. ಏನಕ್ಕೆ ಪುಟ್ಟ ರಂಗೋಲೆ ಬಿಟ್ಟೆ ಅಂದ್ಕೊಂಡಿದ್ದೀರಾ? ನಾನು ಇವತ್ತು ಮೈಸೂರಿಗೆ ವಾಪಸ್ ಬರೋದ್ರಿಂದ ನಾನು ದೊಡ್ಡ ರಂಗೋಲಿ ಬಿಟ್ಟರು ಅಲ್ಲಿ ತೊಳೆಯೋರು ಯಾರೂ ಇರೋಲ್ಲ. ಅದಕ್ಕೆ ಒಂದು ಚಿಕ್ಕ ರಂಗೋಲಿ ಬಿಟ್ಟು ಬಂದು ನಮ್ಮ ಮನೆಯವ್ರಿಗೆ ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ಮಾಡಿಕೊಟ್ಟಿದ್ದೆ. ಮನೆಯವ್ರಿಗೆ ತುಂಬ ಇಷ್ಟ, ಅದು ಸೂಪರ್ ಅಂದ್ಬಿಟ್ಟು ತಿಂತಾಯಿದ್ರು. ಅವರಿಗೂ ಅಲ್ಲಿ ಊಟ ಎಲ್ಲ ಅಡ್ಜಸ್ಟ್ ಆಗಿರಲಿಲ್ವಂತೆ. ಮನೆ ಊಟ ಅಂದರೆ ಅವ್ರಿಗೆ ತುಂಬ ಇಷ್ಟ, ತಿಂತಾಯಿದ್ರು. ಅವ್ರಿಗೆ ತಿಂಡಿ ಎಲ್ಲ ಕೊಟ್ಟಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಇಲ್ಲೂ ಒಂದು ಟಿಪ್ಸ್ ಕೊಟ್ಟಿದ್ದೀನಿ ನೋಡಿ. ಬೆಡ್ ಸ್ಪ್ರೆಡ್ ಸ್ವಲ್ಪ ಚಿಕ್ಕದಾಗಿರುತ್ತೆ ಅಂದ್ಕೊಡಿ. ನಿಮ್ಮ ಬೆಡ್ ದೊಡ್ಡದಿದ್ದಾಗ ಬೆಡ್ ಸ್ಪ್ರೆಡ್ ಚಿಕ್ಕದಾಗಿದ್ದರೆ ಅದಕ್ಕೊಂದು ಸ್ವಲ್ಪ ಎಕ್ಸ್ಟೆಂಡರ್ ಆಗಿ ಬಟ್ಟೆ ಹಾಕ್ಬಿಟ್ಟು ಸ್ಟಿಚ್ ಮಾಡಿ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳಿ, ಆವಾಗ ಬೆಡ್ಶೀಟ್ ಆ ಕಡೆ ಈ ಕಡೆ ಜರಗದೇ ಇರೋಂಗೆ ನೀಟಾಗಿರುತ್ತೆ. ಇನ್ನು ಅವತ್ತಿನ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂದ್ಕೊಂಡು ಬಂದೆ. ಅಷ್ಟಿನಿಂದ ದೀಪ ಹಚ್ಚಿ ದೀಪ ಎಲ್ಲ ಹೆಂಗಾಗಿದೆ ನೋಡಿ. ದೇವ್ರ ಮನೆ ಎಲ್ಲ ಮತ್ತೆ ಇನ್ನೊಂದು ಸಲ ಕ್ಲೀನ್ ಮಾಡಿ ಬೇರೆ ಹೂವು ಹಾಕಿ ಪೂಜೆ ಮಾಡಿಬಿಟ್ಟು ಹೋಗಬೇಕು. ಯಾಕಂದರೆ ಇನ್ನು ಮತ್ತೆ ನಾನು ಬರೋವರೆಗೂ ಯಾರೂ ಇಲ್ಲಿ ಪೂಜೆ ಮಾಡೋರು ಇರಲ್ಲ. ಅದಕ್ಕೆ ಇವತ್ತು ಬರೀ ಸೇವಂತಿಗೆ ಹೂವು ಹಾಕಿದ್ದೀನಿ. ಸೇವಂತಿಗೆ ಹೂವು ಆದರೆ ತುಂಬ ದಿನ ಬಾಡ್ದಂಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕಿದ್ದೀನಿ. ನಾನಿಲ್ಲಿ ಹೊಸ್ಲಿಗೆ ಪೇಂಟ್ ರಂಗೋಲಿ ಬಿಡ್ತಾಯಿದ್ದೆ, ಆದರೆ ನಮ್ಮ ಮನೆಯವ್ರು ಬಂದು ಬೈತಾಯಿದ್ರು ನೋಡಿ. ರಂಗೋಲಿ ಬಿಟ್ಕೊಂಡು ಕೂತಿದ್ಯಾ, ಸಿಟಿ ಒಳಗಡೆ ಏನೋ ಕೆಲಸ ಇತ್ತಲ್ಲ ಮುಗಿಸ್ಕೊಬಾ ಅಂತ ಹೇಳಿದ್ರು. ಅದಕ್ಕೆ ಅರ್ಧಕ್ಕೆ ರಂಗೋಲಿ ಬಿಟ್ಟು ಹೋದೆ. ಶಬರಿಮಲೆ ಪ್ರಸಾದ ಕೊಡಬೇಕು ಅಂತ ಅದಕ್ಕೋಸ್ಕರ ಒಂದಷ್ಟು ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ದೆ. ಇವಾಗ ಮುಗಿಸ್ಕೊಂಡು ಬಂದಿದ್ದೀನಿ ನೋಡಿ. ಮುಗಿಸೋ ಅಷ್ಟರಲ್ಲಿ ಕತ್ಲೆನೇ ಆಗೋಗ್ಬಿಡ್ತು. ನಾನು ಹೊಸ್ಲಿಗೆ ಪೇಂಟ್ ಮಾಡ್ತಾ ಇದ್ನಲ್ಲ, ರಂಗೋಲಿ ಪೇಂಟು, ಅದು ಅರ್ಧಕ್ಕೆ ಬಿಟ್ಟು ಹೋಗಿದ್ದೀನಿ. ಈಗ ಮತ್ತೆ ಅದನ್ನು ಕಂಪ್ಲೀಟ್ ಮಾಡಬೇಕು. ಆದರೆ ಅದಕ್ಕೆ ಮುಂಚೆ ಈ ವಿಡಿಯೋನೇ ಮುಗಿಸ್ಕೊಂಡ್ಬಿಡೋಣ, ಯಾಕಂದರೆ ಇದು ಅವ್ರಿಗೆಲ್ಲ ಪ್ಯಾಕ್ ಮಾಡಿ ಇಟ್ಬಿಡ್ಬೇಕು. ಅದಕ್ಕೋಸ್ಕರ ಅದು ಬೇಗ ವೀಡಿಯೋ ಮುಗಿಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸಕ್ಕೆ ಹೋಗೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೋತಾ ಇದ್ದೀನಿ. ಬನ್ನಿ, ಇವಾಗ ನಾನು ಅಲ್ಲಿ ಏನೇನು ತೊಗೊಬಂದೆ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ. ಫಸ್ಟಿಗೆ ನೋಡಿ, ತಿಂಡಿ ಪ್ಲೇಟ್ ತೊಗೊಬಂದಿದ್ದೀನಿ. ಚಿಕ್ಕ ಸೈಜು ಇತ್ತು, ದೊಡ್ಡ ಸೈಜು ಇತ್ತು. ದೊಡ್ಡದೇ ತೊಗೊಂಬಿಡೋಣ ಅಂದ್ಬಿಟ್ಟು ದೊಡ್ಡ ತೊಗೊಬಂದೆ. ಇದನ್ನು 3 ತೊಗೊಬಂದಿದ್ದೀನಿ. 3 ತೊಗೊಬಂದಿದ್ದೀನಿ. ಇನ್ನು ಕೆಟಾಲ್ ತೊಗೊಬಂದಿದ್ದೀನಿ. ಒಂದು ಬಟರ್ಫ್ಲೈದು ಕೆಟಾಲ್ ತೊಗೊಬಂದಿದ್ದೀನಿ. ಮನೆ ಪಾತ್ರೆಗಳಾದರೆ ಅವ್ರಿಗೆ ಮನೇಲಿ ಆಲ್ರೆಡಿ ಪಾತ್ರೆ ಇದೆ, ನಾವು ತೊಗೊಂಡೋಗಿ ಕೊಟ್ಟರೆ ಮತ್ತೆ ಕೊಟ್ಟರು ಅಂತ. ಯಾಕಂದರೆ ಇದು ನನ್ನ ಕಂಪ್ಲೇಂಟ್ ಇದೆ ಯಾವಾಗಲೂ. ಶಬರಿಮಲೆಗೆ ಹೋದವ್ರು ಏನು ತಂದ್ಕೊಡೋದೇ ಬೇಡಪ್ಪ, ಇರೋ ಪಾತ್ರೆಗಳು ತೊಳೆದ್ರೆ ಸಾಕು ಅನ್ನಿಸ್ತಾ ಇರ್ತದೆ ನನಗೆ ಏನು ಓಕೆ ಅನ್ನಿಸ್ತು ಅಂತೇಳಿ ಇದು ತೊಗೊಬಂದಿದ್ದೀನಿ. ಅದನ್ನು ಬಿಟ್ಟರೆ ಇಲ್ಲಿ ಮಿಲ್ಟನ್ ಕಂಪ್ನಿದು 2 ಸ್ಟೀಲ್ ಹಾಟ್ ಬಾಕ್ಸ್ ತೊಗೊಂಡಿದ್ದೀನಿ. ಇದೆರಡು ಬಂದು ನನ್ನ ತಮ್ಮನ ಮಕ್ಕಳಿಗೆ ನೋಡಿ, ಊಟ ಇಟ್ಕೊಂಡ್ಬಿಟ್ಟಿದ್ದು. ಇದೆರಡೂ ನನ್ನ ತಮ್ಮನ ಮಕ್ಕಳಿಗೆ ಇಬ್ರಿಗೂ ಹೆಸರು ಬರೆಸ್ಬಿಟ್ಟು ಸಪ್ರೇಟಾಗಿ ತಂದುಬಿಟ್ಟಿದ್ದೀನಿ. ಇಲ್ಲಾಂದರೆ ಇಬ್ಬರು ಜಗಳ ಆಡಿಕೊಂಡು ಒಂದು ದೊಡ್ಡ ಯುದ್ಧನೇ ಮಾಡಿಬಿಡ್ತಾರೆ. ಅದಕ್ಕೆ ಮಕ್ಕಳ ನೋಡಿ,
ನಿಮ್ಮಿಬ್ಬರಿಗೂ ಹೆಸರು ಬರ್ಸಿದ್ದೀನಿ, ನಿಮ್ಮನ್ನ ನೀವೇ ತೊಗೊಂಡೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಜಗಳ ಆಡಬೇಡಿ ಅಂತ ತೊಗೊಬಂದಿದ್ದೀನಿ. ಮತ್ತು ಪೇಪರ್ ಅವಲಕ್ಕಿ ತೊಗೊಬಂದಿದ್ದೀನಿ ಪ್ರಸಾದ ಕೊಡಬೇಕು ಅಂದ್ಬಿಟ್ಟು. ಮತ್ತು ಕಲ್ಸಕ್ಕರೆ ತೊಗೊಬಂದಿದ್ದೀನಿ ನೋಡಿ, ಬಿಳಿ ಕಲ್ಸಕ್ಕರೆ ತೊಗೊಬಂದಿದ್ದೀನಿ. ಅದ್ರ ಜೊತೆಗೆ ನಿನ್ನೆ 1,500 ಶಾಪಿಂಗ್ ಮಾಡಿದ್ದೀನಿ ಮನೆಗೆ ಗ್ರೋಸರೀಸ್ ಅಂದ್ಕೊಂಡು. ಇವತ್ತು ಹೋಗಿ ಇವತ್ತು 350 ಬಿಲ್ ಮಾಡ್ಕೊಬಂದಿದ್ದೀನಿ. ಜನ ಮನೆಯವ್ರು ಬಂದರೆ ಚೆನ್ನಾಗಿ ಬೇಕಾದ್ರೆ ಏನಮ್ಮ ತೊಗೊಂಬರ್ತೀನಿ ನೀನು ಯಾವಾಗಲೂ ಬಿಲ್ ಕಳಿಸ್ತಿರ್ತಾರಲ್ಲ ಅಂತ. ನೋಡಿ, ಒಂದು ಇಟ್ಜಲ್ ತೊಗೊಂಡೆ. ನಮ್ಮನೆ ಗೇಟ್ ಹತ್ರ ಕಡ್ಜ ಕಟ್ಬಿಟ್ಟೈತೆ, ಅಲ್ಲಿ ಗೇಟೇ ಓಪನ್ ಮಾಡೋಕ್ಕಾಗಲ್ಲ, ನಮಗೆ ಎಷ್ಟು ಭಯ ಆಗುತ್ತೆ. ಅದಕ್ಕೆ ಸ್ಪ್ರೇ ತೊಗೊಂಬ ನೋಡೋಣ, ಸ್ಪ್ರೇ ಹೊಡೆದು ನೋಡೋಣ ಹೋಗುತ್ತೇನೋ ಅಂತ ಹೇಳಿದರು. ಅದಕ್ಕೆ ಸ್ಪ್ರೇ ತೊಗೊಬಂದಿದ್ದೀನಿ. ಎಷ್ಟು ಪರ್ಚೇಸ್ ಮಾಡಿ ಎಷ್ಟು ಶಾಪಿಂಗ್ ಮಾಡಿ ನಮಗೆ ಅಡುಗೆ ಮನೆಗೆ ಸಾಕಾಗೋದೇ ಇಲ್ಲ. ಇರುತ್ತೇನೋ ಒಂದು ಸ್ವಲ್ಪ ಇದ್ದರೆ ಖಾಲಿ ಆಗಿಬಿಟ್ರೆ ಮತ್ತೆ ತಗೊಳ್ಳೋಣ ಅನಿಸ್ತಿರ್ತದೆ. ಇದೇ ಅಲ್ವಾ ನಮ್ಮ ಹೆಣ್ಮಕ್ಳು ಮನಸ್ಥಿತಿ, ಖಾಲಿ ಆಗಿಬಿಟ್ರೆ ಯಾರಪ್ಪ ಖಾಲಿ ಆದ ತಕ್ಷಣ ಹೋಗೋರು ಅಂತ ಸ್ವಲ್ಪ ಇರುವಾಗಲೇ ತೊಗೊಬಂದು ಇಟ್ಕೊಡೋದು. ಅದಕ್ಕೆ ಬಿಲ್ ಯಾವಾಗಲೂ ಹೋಗ್ತಿರ್ತದೆ. ನಮ್ಮ ಪ್ರಾವಿಷನ್ ಸ್ಟೋರ್ ಹೆಂಗಂದರೆ ನಾನು ಬಿಲ್ ಪೇ ಮಾಡೋಂಗಿಲ್ಲ, ಅವ್ರು ಕಳಿಸ್ಬಿಡ್ತಾರೆ, ನಮ್ಮ ಮನೆಯವ್ರಿಗೆ ವಾಟ್ಸಪ್ ಮಾಡಿಬಿಡ್ತಾರೆ, ಅವರು ಫೋನ್ಪೇ ಮಾಡ್ಕೊತಾರೆ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಹೋಗೋದು ತೊಗೊಂಬರ್ದ ಸುಮ್ಮನೆ ಅಂತ. ಆದರೂ ನಮ್ಗೆ ಅವಶ್ಯಕತೆ ಇರುತ್ತಲ್ವ, ಅದಕ್ಕೆ ತೊಗೊಂಬರೋದು. ನೆಕ್ಸ್ಟ್ ನೋಡಿ, ತರಕಾರಿ ತೊಗೊಂಬಂದೆ. ಇದು ಮೈಸೂರಿಗೆ ನಿನ್ನೆ 100 ರೂಪಾಯಿಗೆ ತಂದಿದ್ದೆ, ಇವತ್ತು 100 ರೂಪಾಯಿಗೆ ತರಕಾರಿ ತಂದಿದ್ದೀನಿ ನೋಡಿ. ಇಲ್ಲಿಂದ ಮೈಸೂರು ತನಕ ತರಕಾರಿ ತೊಗೊಂಡು ಹೋಗ್ತಾಯಿದ್ದೀನಿ. ಮತ್ತು ಇದು ಹೂವನೂ ಅಷ್ಟೇ, ಮೈಸೂರಿಗೆ ಪಾರ್ಸಲ್ ಇರೋ ಹೂವೆಲ್ಲ 4-5 ದಿನದಿಂದ ಪೂಜೆ ಮಾಡಿ ಹೂವೆಲ್ಲ ಖಾಲಿ ಮಾಡಿಬಿಟ್ಟೆ. ಇಲ್ಲಿದ್ರೆ ಅಟ್ಲೀಸ್ಟ್ ನನ್ನ ಕೈ ತೋಟದಲ್ಲಾದರೂ ಹೂ ಸಿಗ್ತಾಯಿತ್ತು. ಈಗ ಅದು ಅಲ್ಲಿಲ್ಲ, ಏನಿದ್ರು ನನ್ನ ಕೈ ಅಲ್ಲಿ ತೊಗೊಳ್ಳೇಬೇಕು, ಎಲ್ಲದಕ್ಕೂ ದುಡ್ಡು ಕೊಡಬೇಕು. ಅದಕ್ಕೆ ಇದಾದರೆ ಸೇವಂತಿಗೆ ಹೂ ಆದರೆ ಒಂದಷ್ಟು ದಿನ ಬಾಳಿಕೆ ಬರುತ್ತೆ ಅಂತ ತೊಗೊಂಡಿದ್ದೀನಿ ನೋಡಿ. ಅದ್ರ ಜೊತೆಗೆ 2 ಮಗ್ಗು ನಮ್ಮ ಗಿಡದಲ್ಲಿ, ನಮ್ಮ ದಾಸವಾಳ ಗಿಡದಲ್ಲಿ ಬಿಟ್ಟಿತ್ತು, ಅದೆರಡೂ ತೊಗೊಂಡಿದ್ದೀನಿ. ಇಂಥವಳಲ್ವ ನಾನು, ನಮ್ಮದು ಅನ್ನೋದು ಯಾವತ್ತೂ ಅಷ್ಟೇ ತೊಗೊಂಡಿಟ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ನನ್ನ ಶಾಪಿಂಗು. ಹೆಂಗಿತ್ತು, ಯಾವ್ದು ಚೆನ್ನಾಗಿತ್ತು, ನನಗೇನು ತೊಗೋಬೇಕು ಅಂತಲೇ ಗೊತ್ತಾಗಲಿಲ್ಲ ಅಂದ್ಬಿಟ್ಟು ಹೋಗಿ ತೊಗೊಂಡಿದ್ದೀನಿ. ಪರವಾಗಿಲ್ವಾ ನಾನು ಶಾಪಿಂಗ್ ಮಾಡಿರೋದು? ಇದೇ ಫಸ್ಟ್ ಟೈಮ್ ನಮ್ಮನೆಯವ್ರು ಶಬರಿಮಲೆಗೆ ಹೋಗಿರೋದು, ನಾನು ಅವ್ರಿಗೆ ಪ್ರಸಾದ ಎಲ್ಲ ಪ್ಯಾಕ್ ಮಾಡ್ತಿರೋದು. ಅದಕ್ಕೆ ಇಷ್ಟು ತೊಗೊಬಂದು ನನಗೆ ತಕ್ಷಣಕ್ಕೆ ಎಷ್ಟು 20 ಮಿನಿಟ್ಸಲ್ಲಿ ಇಷ್ಟೆಲ್ಲ ತೊಗೊಂಡು ಮನೆಗೆ ಬಂದಿದ್ದೀನಿ. ಅಷ್ಟು ನನ್ನ ಮೈಂಡ್ ಅಷ್ಟು ಬೇಗ ವರ್ಕ್ ಆಯ್ತಲ್ಲ ಏನು ತೊಗೋಬೇಕು ಅಂತ ಅಂದ್ಬಿಟ್ಟು ನಂಗೆ ಖುಷಿ ಆಗ್ತಿದೆ. ನಿಮಗೇನು ಅನ್ನಿಸ್ತು? ಚೆನ್ನಾಗಿದೆಯಾ ಎಲ್ಲ? ಯಾವ್ದು ತೊಗೊಂಡಿದ್ದು ಸರಿ ಇದೆ ಅಥವಾ ಸರಿ ಇಲ್ಲ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಈಗ ವೀಡಿಯೋನ ಎಂಡ್ ಮಾಡಿಬಿಟ್ಟು ಇದೆಲ್ಲ ಪ್ಯಾಕ್ ಮಾಡಿಬಿಟ್ಟು ನಾನು ರಂಗೋಲಿ ಮುಗಿಸ್ಬಿಡ್ತೀನಿ. ನಮ್ಮ ಮನೆಯವರು ಈಗ ಆಲ್ರೆಡಿ ನೋಡಿ 7:20 ಆಗೈತೆ, 8 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಒಂದಷ್ಟು ಪಾತ್ರೆ ತೊಳಿಬೇಕು, ಯಾವಾಗಪ್ಪ ಮುಗಿಸ್ತೀನಿ ಅಂತ ಅಲ್ಲೇ ಹಿಂಗೆ ಆಗ್ತಾಯಿದೆ. ಸರಿ ಸ್ನೇಹಿತರೆ, ಮತ್ತು ಪೇಂಟ್ ಮಾಡಿಬಿಟ್ಟು ನಾನು ರಂಗೋಲಿ ಪೇಂಟ್ ಇವತ್ತು ಖಂಡಿತ ಮುಗಿದ್ರೆ ಅದ್ರದ್ದೊಂದು ಫೋಟೋ ಹಾಕಿರ್ತೀನಿ. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ನಾನು ಎಷ್ಟು ರಂಗೋಲಿ ಬಿಡಿಸಿದ್ದೀನಿ ಅದರದ್ದೆಲ್ಲ ಒಂದೊಂದು ಫೋಟೋ ಹಾಕಿರ್ತೀನಿ. ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ. ಅದು ನಂದು ಒಂದು ಹಾಬಿ ಅಂತ ಹೇಳ್ಬೋದು. ಮುಗಿಸ್ಬಿಡೋಣ, ನನಗೆ ಮತ್ತೆ ಬಂದಿಲ್ಲ, ನಾನು ಸ್ಟೇ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಹೆಂಗೂ ಇದ್ದೀನಿ, ಮತ್ತು ಯಾರು ತುಳಿಯೋರಿಲ್ಲ, ಮಕ್ಕಳಿಲ್ಲ, ಇವಾಗ ಮುಗಿಸ್ಬಿಟ್ರೆ ನೀಟಾಗಿ ಡ್ರೈ ಆಗುತ್ತೆ ಅಂದ್ಬಿಟ್ಟು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ಅಮ್ಮನ ಮನೆಗೆ ಹೋಗ್ತೀನಿ. ಅವಾಗ 1-2 ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೋತೀನಿ. ನಾನು ಜಾಸ್ತಿ ಗೊತ್ತಿರಲ್ಲ, ನನ್ನ ತಮ್ಮನ ಮಕ್ಕಳನ್ನಾದ್ರೂ ತೋರಿಸ್ತೀನಿ, ನೋಡೋಣ. ಇವಾಗ ಸದ್ಯಕ್ಕೆ ಇಲ್ಲಿಗೆ ಈಗ ಎಂಡ್ ಮಾಡ್ತಾಯಿದ್ದೀನಿ, ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನೋಡಿ, ನನ್ನ ಫೇವ್ರೆಟ್ ಕೆಲಸ ರಂಗೋಲಿ ಪೇಂಟಿಂಗ್ ಮಾಡ್ತಾಯಿದ್ದೀನಿ. ಪೇಂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಫೋಟೋ ಹಾಕ್ತೀನಿ. ಹೆಂಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸ್ಬೇಕು, ಆಯಿತಾ? ಇವಾಗ ನಾವು ನಮ್ಮ ಅಮ್ಮನ ಮನೆಗೆ ಬಂದ್ವಿ. ನೋಡಿ, ನನ್ನ ತಮ್ಮನ ಮಕ್ಕಳು ಪಾಪ ಎಷ್ಟು ಕಷ್ಟಪಟ್ಟು ಓದ್ತಿದ್ದಾರೆ. ನಿದ್ದೆ ಬಂದಿದೆ ಅವ್ರಿಗೆ. ಅಂದ್ರೂ ಟೆಸ್ಟ್ ನಡೀತಾಯಿತ್ತು ಅಂತ ಓದ್ತಾಯಿದ್ರು. ಅವ್ರಿಗೊಂಚೂರು ಚೇರ್ ಮಾಡೋಣ ಅಂತ ಇಬ್ರಿಗೂ ಬಿಸ್ಕೆಟ್ ಕೊಟ್ಟೆ. ಇವನು ನೋಡಿ ಬಿಸ್ಕೆಟ್ ಇಸ್ಕೊಂಡ ತಕ್ಷಣ ಇವನ ಮುಖ ನೋಡಿ ಹಂಗೆ ಎಷ್ಟು ಒಳ್ಳೆ ಸ್ಮೈಲ್ ಕೊಡ್ತಿದ್ದಾನೆ ಅಂದರೆ ಖುಷಿಯಾಗ್ಬಿಡ್ತು ಅವನಿಗೆ. ಅಪ್ಪ, ಓದೋದ್ರಿಂದ ಒಂದು ಸ್ವಲ್ಪ ಬ್ರೇಕ್ ಸಿಕ್ತಲ್ಲ ಅಂತ ಖುಷಿಯಾಗಿರೋದು ಅವನಿಗೆ, ಗೊತ್ತಾ? ನಮ್ಮ ಮಮ್ಮಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಿತ್ತು ನಮ್ಮ ಅಮ್ಮನ ಮನೆಯಲ್ಲಿ ತೆಗೆದುಕೊಂಡ ಒಂದು ಪುಟ್ಟ ಕ್ಲಿಪ್ಪಿಂಗ್ ಆಗಿತ್ತು. ಅಷ್ಟೇ ಅಲ್ಲ, ನಮ್ಮೂರಿನಲ್ಲಿ ಗಣೇಶನ ಕೂರಿಸಿದ್ರು. ಅಲ್ಲೂ ಹೋಗಿ ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಒಂದು ಫೋಟೋ ತೆಗೆಸ್ಕೊಂಡ್ವಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ.